ಏನು ಸೆಕೆ ಸ್ವಾಮಿ ಅಲ್ವಾ? ಮಳೆ 3 ದಿನ ಬಂದು ಹೋದ್ಮೇಲೆ ಮತ್ತೆ ಸೆಕೆ ಸ್ಟಾರ್ಟ್ ಆಗಿದೆ. ಈ ಬೇಸಿಗೆಯ ಬಿಸಿಲಿನ ಸೆಕೆ ಒಂದು ಕಾಡಿನ ಪ್ಯಾಚ್ ಮಧ್ಯ ಇಷ್ಟು ಮರಗಳ ಮಧ್ಯೆ ಕೂತಿದ್ರು ನನ್ನ ಮುಖದಲ್ಲಿ ಬೆವರಿಳಿಸ್ತಾ ಇದೆ. ಹಾಗಾದ್ರೆ ಇವತ್ತು ಈ ಸೆಕೆಯ ಬಗ್ಗೆ ಮಾತಾಡೋಣ. ಅದ್ರ ಜೊತೆಗೆ ಈ ಸೆಕೆ ಇಷ್ಟಿರುವಂಥ ಸಂದರ್ಭದಲ್ಲಿ ನನಗೆ ಕರಾವಳಿಯ ನೆನಪು ಆಗ್ತಾ ಇದೆ. ಕರಾವಳಿಲಿ ಸಮುದ್ರ ಪಕ್ಕದಲ್ಲೇ ಇದ್ರು ಎಷ್ಟು ಸೆಕೆ ಆಗತ್ತೆ ರೀ. ಹಾಗಾದರೆ ಈ ಕರಾವಳಿಗೂ ಸೆಕೆಗೂ ಏನು ಸಂಬಂಧ ಇದೆ, ಆ ನಂಟಿನ ಬಗ್ಗೆ ಮಾತಾಡೋಣ ಬನ್ನಿ. ಹಾಗಾದರೆ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟ್ಗೆ ನನ್ನ ನಲ್ಮೆಯ ಕನ್ನಡಿಗರೆಲ್ಲರನ್ನು ನಲ್ಮೆಯಿಂದ ಬರಮಾಡ್ಕೊಳ್ತೀನಿ. ಹಾಗಾದರೆ ನಮ್ಮ ಇಂದಿನ ಪಾಡ್ಕಾಸ್ಟು ಕರಾವಳಿಯ ಬಗ್ಗೆ, ಸೆಕೆಯ ಬಗ್ಗೆ. ನಾವು ಸೆಕೆಯನ್ನು ಇವತ್ತಿನ ಕಾಲದಲ್ಲಿ ಹೆಚ್ಚು ಚರ್ಚೆ ಮಾಡ್ತಾ ಇರೋದು ಗ್ಲೋಬಲ್ ವಾರ್ಮಿಂಗ್ ಅಂತ, ಅಂದರೆ ಜಾಗತಿಕ ತಾಪಮಾನ ಅಂತ. ಈ ಜಾಗತಿಕ ತಾಪಮಾನ ಹೆಚ್ಚಾಗೋದಕ್ಕೆ ಕಾರಣ ಏನು? ಕಾರಣ ಏನು ಅಂತ ಅಂದರೆ ನಮ್ಮ ಭೂಮಿ ಬಿಸಿ ಆಗ್ತಾ ಇರೋದು. ಆ ಬಿಸಿಗೆ ಕಾರಣ ಏನು ಅಂತ ಅಂದರೆ ಸೂರ್ಯನ ಕಿರಣ ಹೆಚ್ಚೆಚ್ಚು ಇಲ್ಲಿಗೆ ಬೀಳ್ತಾ ಇರೋದು. ಅದಕ್ಕೆ ಕಾರಣ ನಾವು ಈ ಹಸಿರಿನ ಹೊದಿಕೆಯನ್ನು ಕಮ್ಮಿ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಈ ಇನ್ಫ್ರಾರೆಡ್ ರೇಗಳು ನಮ್ಮ ಭೂಮಿ ಬಿಸಿಯಾದ ಕಾರಣದಿಂದ ಹೊರಹೊಮ್ತವಲ್ಲ, ಅದನ್ನು ಈ ಕಾರ್ಬನ್ ಡೈಆಕ್ಸೈಡು, ನಾವೇ ಉತ್ಪಾದನೆ ಮಾಡುವಂಥ ಕಾರ್ಬನ್ ಡೈಆಕ್ಸೈಡು ಅದನ್ನು ತಡೆದು ಭೂಮಿಯಲ್ಲೇ ಉಳಿಸ್ಕೊಳ್ಳುತ್ತೆ ಮತ್ತು ಇನ್ನೂ ಹೆಚ್ಚಿನ ತಾಪಮಾನ ಹೆಚ್ಚಾಗೋದಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ. ಆದರೆ ಈ ಹೆಚ್ಚು ತಾಪಮಾನ ಹೆಚ್ಚಾಗ್ತಾ ಹೋಗ್ತಿರೋದ್ರಿಂದ ಅದರ ಪರಿಣಾಮ ಇಲ್ಲಿಗಿಂತ ಹೆಚ್ಚಾಗಿ ನಾವು ಕರಾವಳಿಯಲ್ಲಿ ನೋಡಬೇಕಾಗುತ್ತೆ. ತುಂಬ ಹತ್ತಿರದಲ್ಲೇ ಇನ್ನು ಕೆಲವು ವರ್ಷಗಳಲ್ಲೇ ನಾವು ಕರಾವಳಿಯಲ್ಲಿ ಅದರ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆ ತೊಂದರೆಗಳ ಬಗ್ಗೆ ಮಾತಾಡೋದಕ್ಕೂ ಮೊದಲು ನಾವು ಭೂಮಿಯ ಧ್ರುವಗಳು ಅಂತ ಕರಿತೀವಲ್ಲ, ಪೋಲ್ಸ್, ಆ ಪೋಲ್ಸ್ಗೆ ಸ್ವಲ್ಪ ಹೋಗಿ ಬರೋಣ. ಭೂಮಿಯ ಧ್ರುವಗಳಲ್ಲಿ ಅಥವಾ ಭೂಮಿಯ ಪೋಲ್ಗಳಲ್ಲಿ ಹೆಚ್ಚು ಮಂಜು ಕವರ್ ಆಗಿದೆ ಅಲ್ವಾ? ಅದನ್ನು ಪೋಲಾರ್ ಐಸ್ ಅಂತಲೇ ಕರಿತೀವಿ. ಗ್ರೀನ್ಲ್ಯಾಂಡಲ್ಲಿ ಮತ್ತು ದಕ್ಷಿಣದ ಕಡೆ ಅಂಟಾರ್ಟಿಕಾ ಐಸಿಂದ ಕವರ್ ಆಗಿದೆ. ಆ ಐಸು ಅಷ್ಟೊಂದು ಹೆಂಗೆ ಬಂತಪ್ಪ ಅಂತಂದರೆ, ನಾವು 16,000 ವರ್ಷಗಳ ಹಿಂದಕ್ಕೆ ಹೋದರೆ ಐಸೇಜ್ ಅಂತ ನೀವು ಕಾರ್ಟೂನ್ಗಳೆಲ್ಲ ನೋಡಿರ್ಬೋದು, ಐಸೇಜ್ ಅಂತ. ಆ ಐಸೇಜ್ ಬಂದು ಆವಾಗಲೂ ಕೂಡ ಸಮುದ್ರ ನೀರು ಇತ್ತು. ಆ ನೀರು ಹಾವಿಯಾಗಿ, ನಾನು ಮಳೆಯ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೆ, ಅದು ಮಳೆ ಬೀಳಬೇಕಾದ್ರೆ ಅದು ಹೆಚ್ಚು ಒತ್ತಡ ಭರಿತವಾದ ಗಾಳಿಯಿಂದ ಅದು ಐಸಾಗೆ ಕೆಲವೊಮ್ಮೆ ಆಲಿಕಲ್ಲಾಗಿ ಉದುರುತ್ತೆ ಅಂತ. ಮತ್ತು ಭೂಮಿ ಆ ನೀರು ಮೋಡವಾಗಿ ಹೋಗಿ ಭೂಮಿಗೆ ಬಂದಾಗ, ಭೂಮಿಯಲ್ಲಿ ಬೀಳಬೇಕಾದ್ರೆ ಭೂಮಿಯಲ್ಲೂ ಕೂಡ ತುಂಬ ವಿಪರೀತ ಶೀತ ಇದ್ದಂಥ ಸಂದರ್ಭದಲ್ಲಿ ಅದು ಐಸಾಗೆ ಬಂದು ಐಸಾಗೆ ಕೂತು ಅದು ಮಿಲಿಯನ್ಗಳ ವರ್ಷಗಳ ಕಾಲ ಅದೇ ರೀತಿ ಮಂಜು ಒಂದರ ಮೇಲೆ ಒಂದು ಕೂರ್ತಾ ಆ ಮಂಜಿನ ಪದರ ಹುಟ್ಕೊಳ್ಳುತ್ತೆ. ಮಂಜಿನ ಹಲವಾರು ಪದರಗಳು ಹುಟ್ಕೊಂಡಿವೆ. ಆ ಥರ ಮಿಲಿಯನ್ ವರ್ಷಗಳ ಇತಿಹಾಸವನ್ನು ಒಳಗಡೆ ಸೇರಿಸ್ಕೊಂಡು ಕೂತಿರೋದೇ ನಮ್ಮ ಈ ಪೋಲಾರ್ ಐಸ್ ಅಥವಾ ಈ ಗ್ಲೇಷಿಯರ್ ಐಸ್ಗಳು. ಈ ಗ್ಲೇಷಿಯರ್ ಐಸ್ಗಳು ಈ ಭೂಮಿಯ ಇನ್ನೂ ಹೆಚ್ಚಿನ ಭಾಗವನ್ನು ಕವರ್ ಆಗಿರ್ತವೆ. ಆದರೆ ಒಂದು 10-12 ವರ್ಷಗಳ ಹಿಂದೆ ಒಂದು ಐಸೇಜು ಕಮ್ಮಿಯಾಗಿ ಅಥವಾ ಐಸೇಜು ಕೊನೆಗೊಂಡು ಒಂದು ಭೂಮಿಯ ತಾಪಮಾನ ಹೆಚ್ಚಾದಾಗ ಅದು ಕರಗ್ತಾ ಅದು ಕರಗಿದಂಥ ಐಸು ಈ ನೀರಿಗೆ ಬಂದು ಸೇರ್ಕೊಳ್ತಾ ಇರುತ್ತೆ. ಈಗ ನೀವು ಇದಕ್ಕೆ ಏನು ಉದಾಹರಣೆ, ಏನು ನಿಜವಾಗ್ಲೂ ಅದು ಕರಗಿ ಈ ಥರ ನೀರಿಗೆ ಸೇರ್ಕೊಂಡಿದೆಯಾ, ಸಮುದ್ರ ಹೆಚ್ಚಾಗಿದೆಯಾ ಅಂತ ನೀವು ಕೇಳ್ಬೋದು. ನಾವು ನಮ್ಮ ಕಣ್ಮುಂದೆ ನೋಡುವಂಥ ಉದಾಹರಣೆನೇ, ನೀವು ಗೂಗಲ್ ಮ್ಯಾಪನ್ನು ಓಪನ್ ಮಾಡಿ ಅದನ್ನು ಸ್ವಲ್ಪ ಕರಾವಳಿ ಭಾಗದಲ್ಲಿ ಝೂಮ್ ಮಾಡಿಕೊಂಡು ಹೋಗಿ, ಅಲ್ಲಿ ನಮ್ಮ ಗಡಿ ಭಾಗವನ್ನು ನೋಡ್ಬೋದು ಅಲ್ವಾ? ಅಂದರೆ ಉತ್ತರಕ್ಕೆ ನಾವೇ ಒಂದು ರೇಖೆ ಹಾಕ್ಕೊಂಡಿರುವಂಥ ಗಡಿ, ಆದರೆ ದಕ್ಷಿಣದಲ್ಲಿ ಆ ಪ್ರಕೃತಿನೇ ಮಾಡಿರುವಂಥ ಒಂದು ವಿ ಶೇಪಿನ ಗಡಿ ಇದೆ. ಆದರೆ ನಾವು ನೋಡುವ ನೆಲದ ಗಡಿಯನ್ನು ಬಿಟ್ಟು ಇನ್ನೂ ಸ್ವಲ್ಪ ಒಳಗಡೆ ಆದಂಗೆ ನೀರಿನ ಒಳಗಡೆ, ಸಮುದ್ರದ ಒಳಗಡೆ ಒಂದು ಗಡಿ ಕಾಣಿಸುತ್ತೆ. ಆ ಗಡಿ ಯಾವುದು ಗೊತ್ತಾ? ಈಗ 12,000 ವರ್ಷಗಳ ಹಿಂದೆ ಆ ಗಡಿ ಭೂಮಿಯಾಗಿತ್ತು. ಈ ಮಂಗಳೂರಿನ ಇವತ್ತೇನು ನೋಡ್ತೀವಿ ಅದನ್ನು ಬಿಟ್ಟು ಸ್ವಲ್ಪ ನೀರಿನ ಒಳಗಡೆ ಮಂಗಳೂರು ಇನ್ನೂ ಉದ್ದಕ್ಕಿತ್ತು. ಮಂಗಳೂರು, ಉಡುಪಿ, ಕಾರವಾರ ಇವೆಲ್ಲ ಇನ್ನೂ ಸ್ವಲ್ಪ ಒಳಗಡೆ, ನೀರಿನ ಒಳಗಡೆ ಇರುವಂಥ ಜಾಗವೂ ಕೂಡ ಅಲ್ಲಿ ಓಡಾಡುವಂಥ ಜಾಗ ಇತ್ತು, ಭೂಮಿ ಇತ್ತು.
ಸೊ ಎಷ್ಟೋ ಕಡೆ ಈ ಕಾಂಟಿನೆಂಟ್ಗಳು ನಾವು ಇವತ್ತು ಬೇರೆ ಬೇರೆ ಏನು ನೋಡ್ತೀವಿ, ಗ್ರೀನ್ಲ್ಯಾಂಡ್ ಐಸ್ ಕರಗೋದಕ್ಕೂ ಮೊದಲು ಏಷ್ಯಾ ಮತ್ತು ಯುರೋಪನ್ನು ಕನೆಕ್ಟ್ ಮಾಡೋ ರೀತಿ ಭೂಮಿ ಇನ್ನೂ ನಮಗೆ ಕಾಣೋ ರೀತಿ ಇತ್ತು ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ. ಅಂದರೆ ಹತ್ತಾರು ಸಾವಿರ ವರ್ಷಗಳ ಹಿಂದೆ. ಆಗ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಓಡಾಡೋಷ್ಟು ಭೂಮಿ ಅಚ್ಚುಕಟ್ಟಾಗಿತ್ತು. ಅಲ್ಲಿಂದನೇ ಮನುಷ್ಯನ ವಲಸೆಯಾಗಿ ಏಷ್ಯಾ ಖಂಡಗಳಿಗೂ ಬಂದು ಸೇರ್ಕೊಂಡಾದ್ಮೇಲೆ ಈ ಐಸ್ ಏಜು ಕೊನೆಗೊಳ್ತಾ ಅದು ಬಂದು ಐಸಿನ ನೀರು ಬಂದು ಸಮುದ್ರಕ್ಕೆ ಸೇರಿ ಸಮುದ್ರ ಮಟ್ಟ ಹೆಚ್ಚಾಗಿ ಇವತ್ತು ಅಲ್ಲಿ ಮನುಷ್ಯ ಬೇರೆ ಬೇರೆ ರೀತಿಯ ಅಲ್ಲೂ ಹೋದಂತ ಸೇರ್ಕೊಂಡಂಥ ಮನುಷ್ಯ ಅಲ್ಲೇ ಉಳ್ಕೊಂಡು, ಏಷ್ಯಾದಲ್ಲಿ ಬಂದಂಥ ಮನುಷ್ಯ ಅಲ್ಲೇ ಉಳ್ಕೊಂಡು ಬೇರೆ ಬೇರೆಯ ಗ್ರೂಪ್ ಆಫ್ ಹ್ಯೂಮನ್ಸ್ಗಳು ಹುಟ್ಕೊಳ್ತವೆ. ಬೇರೆ ಬೇರೆ ಗ್ರೂಪ್ ಆಫ್ ಒಂದು ಪ್ರಾಣಿಯ ಸ್ಪೀಷೀಸ್ಗಳು ಹುಟ್ಕೊಳ್ತಾ ಹೋಗ್ತವೆ. ಈ ಥರ ಎಲ್ಲ ಆಗಿರೋದು ನಾವು ಅದನ್ನು ಅನಲೈಸ್ ಮಾಡಿ ತಿಳ್ಕೊಬಹುದಾದಂಥ ಇತಿಹಾಸ. ಸೊ ನಮಗೆ ಇವತ್ತು ಆ ಸಮುದ್ರದ ದಡದಿಂದ ಸ್ವಲ್ಪ ಭೂಮಿ ಒಳಗಡೆ ಕಾಣಿಸುತ್ತೆ ಅಂತಂದರೆ ಅದು ಒಂದು ಕಾಲದಲ್ಲಿ ಭೂಮಿಯೇ ಆಗಿತ್ತು. ಅಲ್ಲಿ ಕಟ್ಟಿರುವಂಥ ನಗರಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ವ್ಯವಹಾರ ಅಲ್ಲಿ ನಡೀತಿದ್ರು ಕೂಡ ಸಮುದ್ರ ಅದನ್ನು ಕಬಳಿಸ್ಕೊಂಡ್ಬಿಟ್ಟು ಮನುಷ್ಯ ಹಿಂದಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಅವತ್ತಿಗೆ ಬಂದಿತ್ತು. ಯಾವತ್ತು? 10,000 ವರ್ಷಗಳ ಹಿಂದೆ. ಆದರೆ ಕಳೆದ 10,000 ವರ್ಷಗಳಿಂದ ಈ ತಾಪಮಾನ ಸ್ಟೆಬಿಲೈಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅದೊಂದು ಸ್ಟೆಬಿಲೈಸೇಷನ್ ಇದೆ ಅಂತಂದರೆ, ನಾವು ಈ ಥರದೊಂದು ಸಾಧ್ಯತೆ ಇದೆ, ಸಮುದ್ರ ನಮ್ಮನ್ನು ಕಬಳಿಸ್ಕೋಬೋದು ಅನ್ನೋ ಕಲ್ಪನೆಯನ್ನೇ ಮರೆತುಬಿಟ್ಟಿದ್ದೀವಿ. ಆ ಕಲ್ಪನೆಯನ್ನೇ ಮರೆತು ಸಮುದ್ರದ ತೀರಗಳಲ್ಲಿ ನಗರಗಳು ತುಂಬ ಹೆಚ್ಚಾಗಿ ಅಲ್ಲಿ ವ್ಯವಹಾರ ಮಾಡುವಂಥ ನಗರಗಳು ಹೆಚ್ಚಾಗಿದೆ ಅಲ್ವಾ, ಸಮುದ್ರ ತೀರದಲ್ಲಿ. ಈಗ ಮತ್ತೆ ಅಂಥದೇ ಒಂದು ಸಮಸ್ಯೆ ನಮ್ಮ ಹತ್ತಿರದಲ್ಲೇ ಇದೆ. ಯಾಕೆಂದರೆ ಇವತ್ತು ಜಾಗತಿಕ ತಾಪಮಾನವನ್ನು ನಾವು ಎಷ್ಟು ಹೆಚ್ಚು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಪ್ರೆಡಿಕ್ಷನ್ ಪ್ರಕಾರ ಇವತ್ತು ಜಾಗತಿಕ ತಾಪಮಾನ 1.5 ಇಂದ 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ನಮ್ಮ ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಆದರೆ ಅದು 4 ರಿಂದ 5 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗ್ಬೋದು. ಹಾಗಾದರೆ ಈ ಎಮಿಷನ್ಸ್ಗಳು ಜಾಸ್ತಿಯಾಗಿ ಪೋಲಾರ್ ಐಸ್ ಕ್ಯೂಬ್ಸ್ ಎಲ್ಲವೂ ಕರಗೋದ್ರೆ ಏನಾಗುತ್ತಪ್ಪ ಅಂತ ಯೋಚನೆ ಮಾಡಿದ್ರೆ, ಗ್ರೀನ್ಲ್ಯಾಂಡಲ್ಲಿರುವಂಥ, ಅಂಟಾರ್ಟಿಕಾದಲ್ಲಿರುವಂಥ ಪೋಲಾರ್ ಐಸ್ ಕ್ಯೂಬ್ಸನ್ನು ನೀವು ಒಂದು ಗ್ಲೋಬ್ ಎತ್ಕೊಂಡು ನೋಡಿದ್ರೆ ಇಷ್ಟೇ ಕಾಣಿಸುತ್ತೆ ಗ್ಲೋಬಲ್ಲಿ. ಇಷ್ಟು ಐಸ್ ಕರಗಿದ್ರೆ ಏನಾಗುತ್ತೆ ಸ್ವಾಮಿ ಅನ್ಬೋದು ನೀವು. ಆದರೆ ಆ ಐಸು ಎಲ್ಲವೂ ಕರಗಿ ಸಮುದ್ರದೊಳಗಡೆ ಬಂದರೆ 66 ಮೀಟರ್ಗಳಷ್ಟು ಸಮುದ್ರ ಮೇಲ್ ಬರುತ್ತೆ. ಸಮುದ್ರ ಮಟ್ಟ 66 ಮೀಟರ್ಗಳಷ್ಟು ಮೇಲೆ ಬರುತ್ತೆ. ನಾವು ಒಂದು ಉದಾಹರಣೆಗೆ ತಗೋಬೇಕು ಅಂತಂದರೆ, ನಮ್ಮ ಮಂಗಳೂರು, ಕಾರವಾರ, ಉಡುಪಿ ಈ ಥರದ ಕರಾವಳಿಯ ಪ್ರದೇಶಗಳೇನಿದೆ, ಇವೆಲ್ಲ 30-35 ಮೀಟರ್ಗಳಷ್ಟು ಸಮುದ್ರ ಮಟ್ಟಕ್ಕಿಂತ ಮೇಲಿರುವ ಪ್ರದೇಶಗಳಷ್ಟೇ. 66 ಮೀಟರ್ ಮೇಲ್ ಬಂತು ಅಂತಂದರೆ ಅವೆಲ್ಲವೂ ಮುಳುಗೋಗ್ತವೆ. ಆದರೆ ಪಶ್ಚಿಮದ ಕಡೆ ಇರುವಂಥ ರಾಜ್ಯಗಳ ಅದೃಷ್ಟ ಹೆಂಗಿದೆ ಅಂತಂದರೆ, ಪಶ್ಚಿಮ ಘಟ್ಟ ನಮ್ಮನ್ನು ಸೇಫಾಗಿ ಕಾಪಾಡುತ್ತೆ, ಅಂಥ ತೊಂದರೆ ಏನೂ ಆಗೋದಿಲ್ಲ. ಯಾಕಂದರೆ ಆ ಸಮುದ್ರ ಅಷ್ಟು ಮೇಲೆ ಬಂದರೂ ಕೂಡ ಪಶ್ಚಿಮ ಘಟ್ಟ 1000 ಮೀಟರ್ಗಳಷ್ಟು ಎತ್ತರ ಇದೆ, ಅದು ತಡ್ಕೊಳ್ಳುತ್ತೆ. ಆದರೆ ಈ ಪೂರ್ವದ ಕಡೆ ಇದೆಯಲ್ಲ, ಚೆನ್ನೈ ಇರ್ಬೋದು, ಈ ಒಡಿಶಾ ಇರ್ಬೋದು, ಇವೆಲ್ಲವೂ ಕೂಡ ಬೇ ಆಫ್ ಬೆಂಗಾಲ್ ಕಡೆ ಬರುತ್ತಲ್ಲ, ಇವುಗಳ ಸಮುದ್ರ ಮಟ್ಟಕ್ಕಿಂತ ಎತ್ತರ ಎಷ್ಟಿದೆ ಅಂತಂದರೆ ಇವುಗಳು ಬರೀ 5-6 ಮೀಟರ್ಗಳಷ್ಟು ಮಾತ್ರ ಇವುಗಳು ಎತ್ತರ ಇರೋದು. ಹಾಗಾಗಿ ಚೆನ್ನೈ ಒಂದು 3-4 ಮೀಟರ್ ಇರ್ಬೋದೇನೋ ಅಷ್ಟೇ ಅನಿಸುತ್ತೆ. ಸೊ ಸಮುದ್ರ ಇವೆಲ್ಲವನ್ನು ಕಬಳಿಸ್ಕೊಂಡ್ಬಿಡುತ್ತೆ ಅಷ್ಟೆಲ್ಲ ಐಸು ಕರಗೋದ್ರೆ. ಆದರೆ ಇಷ್ಟೆಲ್ಲ ಐಸ್ ಕರಗೋದಕ್ಕೆ ಸಾಧ್ಯನಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈಗ ನಮ್ಮ ಜೀವಿತಾವಧಿಯಲ್ಲಂತೂ ಸಾಧ್ಯ ಇಲ್ಲ. ಇದು ಯಾವಾಗ ನಿಜವಾಗ್ಲೂ ಈ ಥರದ್ದೇ ಗ್ಲೋಬಲ್ ವಾರ್ಮಿಂಗು ನಾವು ಇವತ್ತು ಏನು ನೋಡ್ತಿದ್ದೀವಿ, ಇದೇ ರೇಟಲ್ಲಿ ಮುಂದುವರೆದ್ರೆ ಯಾವಾಗಿದು ಎಲ್ಲ ಐಸ್ಗಳು ಕರಗ್ಬೋದು ಅಂತಂದರೆ ಅದು ಇನ್ನೊಂದು 13-14 ಸಾವಿರ ವರ್ಷಗಳ ಕಾಲ ಹಿಡಿಯುತ್ತೆ. ಆದರೆ ನಮ್ಮ ಜೀವಿತಾವಧಿಯಲ್ಲೇ ಅಥವಾ ನಮ್ಮ ಮಕ್ಕಳ ಮೊಮ್ಮಕ್ಕಳ ಜೀವಿತಾವಧಿಯಲ್ಲೇ ಸಾಧ್ಯವಿರುವಂಥದ್ದು ಕಾಣುವಂಥ ಬದಲಾವಣೆಗಳು ಏನಾಗ್ಬೋದು ಅಂತಂದರೆ, ಒಂದು ಸಮುದ್ರ ಮಟ್ಟ
1-2 ಮೀಟರ್ಗಳಷ್ಟು ಹೆಚ್ಚಾಗ್ಬೋದು. 2100ರ ಕಾಲಘಟ್ಟಕ್ಕೆ 1-2 ಮೀಟರ್ಗಳಷ್ಟು ಇದೇ ನಾವು ಈ ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಅಷ್ಟರವರೆಗೂ ಹೋಗ್ಬೋದು. 2300ರಷ್ಟರಲ್ಲಿ 3-5 ಮೀಟರಷ್ಟು ಅದು ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. 1 ಮೀಟರಷ್ಟು ಹೆಚ್ಚಾಯಿತು ಅಂತಂದರೆ ನಮಗೆ ಅಷ್ಟು ಎಫೆಕ್ಟ್ ಏನು ನಮಗೆ ಕಾಣದೇ ಇರ್ಬೋದು, ಏನೂ ಆಗ್ತಿಲ್ಲ ಅಂತಲೇ ನಮ್ಮ ಇಡೀ ಜೀವಿತಾವಧಿಯನ್ನು ಕಳೆದುಬಿಡ್ತೀವಿ ನಾವು. ಯಾಕಂದರೆ ಇವತ್ತಿನ ಈ ಒಂದು ಪೀಳಿಗೆ ಅದನ್ನು ಏನು ನಡೀತಾನೆ ಇಲ್ಲ ಅಂತ ಕಳೆದುಬಿಡ್ತೀವಿ. ಇದು ಸಾಮಾನ್ಯವಾದ ಪ್ರಕೃತಿ ವಿಕೋಪ ಅಂತ ಅಂದ್ಕೊಂಡ್ಬಿಡ್ತೀವಿ. ಹೆಂಗೆ ಅಂದರೆ 1-2 ಮೀಟರ್ಗಳಷ್ಟು ಸಮುದ್ರ ಹೆಚ್ಚಾಯಿತು ಅಂತಂದರೆ ಈ ಒಂದು ಮಳೆಗಾಲದಲ್ಲಿ ಅದು ಅಲೆಗಳು ಆ ಕರಾವಳಿಯಲ್ಲಿರುವ ಮನೆಗಳನ್ನೆಲ್ಲ ಕೊಚ್ಕೊಂಡು ಅಥವಾ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ, ಮುಂದೆ ಬರ್ತಾ ಇರುತ್ತೆ, ಮತ್ತು ಸ್ವಲ್ಪ ಹಿಂದೆ ಹೋಗುತ್ತೆ, ಮುಂದೆ ಬರುತ್ತೆ. ನೀರು ಮುಂದೆ ಹೋಗುತ್ತೆ ಮತ್ತು ಹಿಂದೆ ಬರುತ್ತೆ. ಈ ರೀತಿಯ ಕಣ್ಣಾಮುಚ್ಚಾಲೆ ಆಟ ಆಡಿಸಿ ಅಲ್ಲಿರುವ ಜನಗಳಿಗೆ, ಅಲ್ಲಿರುವ ಸಣ್ಣ ಪುಟ್ಟ ಹಳ್ಳಿಗಳಿಗೆ ತೊಂದರೆ ಕೊಡ್ತಾ ಇರುತ್ತೆ. ಆದರೆ 2300ರಷ್ಟರಲ್ಲಿ 4-5 ಮೀಟರಷ್ಟು ಹೆಚ್ಚಾಯಿತು ಅಂತಂದರೆ, ಈ 4-5 ಮೀಟರ್ ಅಂತಂದರೆ ಮಂಗಳೂರು ಸಿಟಿ ಆಲ್ಟಿಟ್ಯೂಡ್ ಜಾಸ್ತಿನೇ ಇದೆ, ಸೊ ಅಲ್ಲಿವರೆಗೂ ಬರದೇ ಇರ್ಬೋದು. ಮಂಗಳೂರಿನ ಕಡೆ ನಮಗೆ ಅಷ್ಟು ಎಫೆಕ್ಟ್ ಅಂತಲೂ ಅನ್ನಿಸ್ತೇನೆ ಇರ್ಬೋದು. ಆದರೆ ಈ ಚೆನ್ನೈ, ಪಾಂಡಿಚೇರಿ ಈ ಕಡೆಗೆಲ್ಲ ಅವೆಲ್ಲವೂ ಮುಳುಗೋದಕ್ಕೆ ಶುರು ಆಗ್ತವೆ. ಸೊ ಇವೆಲ್ಲನೂ ಇನ್ನೊಂದು 300 ವರ್ಷಗಳಲ್ಲಿ, ಅಂದರೆ ಇನ್ನೊಂದು 3 ಪೀಳಿಗೆ ಅಷ್ಟೇ, ನಾವು ತಗೊಳ್ಳುವಂತಹ ನಿರ್ಧಾರಗಳ ಮೇಲೆ ನಾವು ಕಟ್ಟಿರುವ ಈ ಸಿಟಿಗಳು, ಈ ನಗರಗಳು ಉಳ್ಕೊಳುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿದೆ. ಸೊ ಆದರೆ ಒಂದು ಸಂತೋಷದ ವಿಷಯ ಏನು ಅಂತಂದರೆ, ಈ ಇಡೀ ಭೂಮಿಯಲ್ಲಿರೋ ಐಸೆಲ್ಲ ಕರಗೋದ್ರೂ ಕೂಡ 66 ಮೀಟರ್ ಅಷ್ಟೇ ನಾವು ಸಮುದ್ರದ ಮಟ್ಟ ಹೆಚ್ಚಾಗೋದನ್ನು ನೋಡ್ತೀವಿ. ಅದು 13,000 ವರ್ಷಗಳ ಮುಂದಕ್ಕೆ ಅಂತ ಹೇಳ್ತಿದ್ದೀನಿ. ಬೆಂಗಳೂರು ಎಂಥ ಜಾಗದಲ್ಲಿದೆ ಅಂತಂದರೆ 920 ಮೀಟರ್ಗಳು ಸಮುದ್ರ ಮಟ್ಟಕ್ಕಿಂತ ಹೆಚ್ಚಿರೋದು ನಾವು ಬೆಂಗಳೂರು 920 ಮೀಟರ್ ಅಂತಂದರೆ, ಇಡೀ ಐಸೆಲ್ಲ ಕರಗೋದ್ರೂ ಕೂಡ ಬೆಂಗಳೂರು ಹತ್ರಕ್ಕೆ ಸಮುದ್ರ ಬರೋಲ್ಲ, ಅಷ್ಟು ಸೇಫ್ ಆಗಿದೆ ಬೆಂಗಳೂರು. ನೀರು ಉಕ್ಕಿ ಬಂದು ತೊಂದರೆ ಆಗೋದಿಲ್ಲ, ಆದರೆ ಹವಾಮಾನದಲ್ಲಿ, ವಾತಾವರಣದಲ್ಲಿ ವ್ಯತ್ಯಾಸಗಳಾಗ್ತವೆ. ಮಳೆಯ ಕಾಲ, ಬಿಸಿಲಿನ ಕಾಲ, ಅದರ ವ್ಯತ್ಯಾಸಗಳು ಖಂಡಿತ ನಮಗೆ ತೊಂದರೆ ಕೊಡ್ತವೆ. ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಬೇಕು. ಆದರೆ ನಾವು ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ಆಗ 10,000 ವರ್ಷಗಳ ಕಾಲ ನಾವೊಂದು ನಾಗರಿಕತೆಯನ್ನು ಈ ಸಮುದ್ರದ ತೀರಗಳಲ್ಲಿ ಕಟ್ಕೊಂಡು ನಾವು ಯಾವುದೇ ತೊಂದರೆ ಇಲ್ಲ, ನಮ್ಮ ಸಮುದ್ರ ನಮ್ಮನ್ನು ಇನ್ನೆಲ್ಲಿಗೂ, ಸಮುದ್ರಕ್ಕೆ ಒಂದು ರೇಖೆ ಇದೆ, ಸಮುದ್ರಕ್ಕೆ ಒಂದು ಗಡಿ ಇದೆ, ಅದು ಸಮುದ್ರ, ಇದು ಭೂಮಿ ಅನ್ನೋ ಧೈರ್ಯದಲ್ಲಿ 10,000 ವರ್ಷಗಳ ಕಾಲ ಮನುಷ್ಯ ಇದ್ದಾನೆ. ಅಂದರೆ ಮನುಷ್ಯನಿಗೆ ಆ ಕಲ್ಪನೆಯೂ ಇಲ್ಲ, ಸಮುದ್ರ ಗಡಿಯನ್ನು ಬದಲಾಯಿಸ್ಬೋದು ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಕೂಡ ಇಲ್ಲ. ಆದರೆ ಇವತ್ತು ಕೇವಲ 100-200 ವರ್ಷಗಳಲ್ಲಿ ಮನುಷ್ಯ ಸಮುದ್ರದ ಜೊತೆ ಹೊಡೆದಾಡಬೇಕಾಗುತ್ತೆ. ಸಮುದ್ರ ಭೂಮಿಯನ್ನು ಕಬಳಿಸ್ಕೊಳ್ತಾ ಬರುತ್ತೆ. ಅದು ಭಾರತದಲ್ಲಿ ಈ ಥರ ಆದರೆ, ಇನ್ನು ಅಮೇರಿಕಾ ಈ ಕಡೆ ಎಲ್ಲ ಕೆಲವು ಸಿಟಿಗಳು, ಫ್ಲೋರಿಡಾ ಅಂಥವು ಬರೀ 6 ಅಡಿ ಅಷ್ಟು ಆಲ್ಟಿಟ್ಯೂಡ್ ಏನೋ ಇದೆಯಂತೆ. ಇನ್ನು ಕೆಲವು ಈವನ್ ನ್ಯೂಯಾರ್ಕ್ ಅಂಥವು ತುಂಬ ಹತ್ತಿರದಲ್ಲಿವೆ ಇದರಿಂದ ತೊಂದರೆಗೊಳಗಾಗೋದಕ್ಕೆ. ಸೊ ಇನ್ನು ನಮ್ಮ ಭಾರತದಲ್ಲೇ ಯೋಚನೆ ಮಾಡಿದ್ರೆ ಮುಂಬೈ ಅಂತ ಇದು ಒಂದು ಕಡಲಿನ ನಾಡು, ಅದು ಈ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಈ ಥರ ಜಾಗತಿಕ ತಾಪಮಾನವನ್ನು ನಾವು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನು ಹುಡುಕದೇ ಇದ್ರೆ, ಇದ್ರ ಬಗ್ಗೆ ನಾವು ಜಾಗೃತರಾಗದೇ ಇದ್ರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ಇವತ್ತು ಯೋಚನೆ ಮಾಡ್ತೀವಿ, ಅಷ್ಟು ಆಸ್ತಿ ಕೊಡಬೇಕು, ಇಷ್ಟು ಆಸ್ತಿ ಮಾಡಿ ಕೊಡಬೇಕು, ಮಕ್ಕಳು ಮೊಮ್ಮಕ್ಕಳು ಕೂತ್ಕೊಂಡು ತಿನ್ನಬೇಕು ಅಂತ. ಆದರೆ ನಾವು ಮಾಡುವ ಈ ಯೋಚನೆಗಳನ್ನೆಲ್ಲ ತಲೆ ಕೆಳಗಾಗಿ ಮಾಡೋದಕ್ಕೆ ಅಂತ ಅಲ್ಲಿ ಸಮುದ್ರ ಕಾಯ್ತಾ ಇದೆ. ನಾವು ಯಾವತ್ತೂ ಕಲ್ಪನೆ ಮಾಡ್ಕೊಳ್ದೇ ಇರೋವಂಥ ಪೋಲಾರ್ ಐಸ್ಗಳು ಕರಗಿ ಬಂದು
ನಮ್ಮ ಮುಂದಿನ ಪೀಳಿಗೆ ಕನಸನ್ನು ನುಚ್ಚುನೂರು ಮಾಡೋದಕ್ಕೆ ಕಾಯ್ತಾ ಇದೆ. ಹಾಗಾಗಿ ನಮ್ಮ ಒಂದು ಕಾರ್ಬನ್ ಫುಟ್ಪ್ರಿಂಟನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಪರಿಸರವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಈ ಥರದ ಒಂದು ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾವು ಆದಷ್ಟು ಯೋಚನೆ ಮಾಡಬೇಕು. ಆಮೇಲೆ ಈ ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ನಲ್ಲ, ಈ ಕಂಟ್ರೋಲ್ ಮಾಡೋದಕ್ಕೆ ಹಲವಾರು ಪರಿಹಾರಗಳು ಬರ್ತಾ ಇದೆ. ಅದರಲ್ಲಿ ಒಂದಷ್ಟು ವಿಚಿತ್ರ ಪರಿಹಾರಗಳು ಪೊಲ್ಯೂಷನ್ನಿಂದನೇ ಕಂಟ್ರೋಲ್ ಮಾಡ್ಬೋದು ಅನ್ನೋ ಯೋಚನೆ ಇದೆ. ಅದ್ರ ಬಗ್ಗೆ ನಮ್ಮ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಇವತ್ತು ನಾವು ನಮ್ಮ ಕರಾವಳಿಯ ಗಡಿ ಮತ್ತು ಅದರ ಹಿಂದಿನ ಗಡಿ ಮತ್ತು ಮುಂದೆ ಬದಲಾಗುವಂತಹ ಕರಾವಳಿಯ ಬಗ್ಗೆ ಮಾತಾಡೋದು. ಈ ಥರದ್ದೇ ಮತ್ತಷ್ಟು ವಿಡಿಯೋಗಳನ್ನು ನೀವು ನೋಡಬಯಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗಳನ್ನು ಇಷ್ಟಪಟ್ಟು ನಿಮ್ಗೆ ಗೊತ್ತಿರೋರಿಗೆಲ್ಲ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವಾಗಿ ನಮ್ಮ ಜಾಗತಿಕ ತಾಪಮಾನವನ್ನು ಕಂಟ್ರೋಲ್ ಇಡೋದಕ್ಕೆ ನಾವು ಯಾವಾಗಲೂ ದೂರುವಂಥ ಪೊಲ್ಯೂಷನ್ನನ್ನೇ ಬಳಸ್ಕೊಬೋದಾ, ಆ ಮುಳ್ಳಿಂದನೇ ತೆಗಿಬೋದಾ ಅಂತ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.